ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ. ನಾನೀಗ ಚೈನಾದ ಝೆಂಗ್ಝೋ ಸಿಟಿಯಲ್ಲಿದ್ದೀನಿ. ಏನಪ್ಪ ಹೊರಗಡೆ ಅಷ್ಟು ಬಿಸಿಲಿದ್ರೂ ವಿಂಟರ್ ಜಾಕೆಟ್ ಹಾಕೊತಿದ್ದೀನಿ ಅನ್ಕೊಂತಿದ್ದೀರಾ? ಎಸ್, ವಿಂಟರಲ್ಲಿ ಎಷ್ಟೇ ಬಿಸಿಲಿದ್ರೂ ಹೊರಗಡೆ ಟೆಂಪ್ರೇಚರ್ ಯಾವಾಗಲೂ ಮೈನಸಲ್ಲೇ ಇರುತ್ತೆ. ಇವತ್ತು ನಾನು ನಿಮಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಿದ್ದೀನಿ. ಆ ಪ್ಲೇಸ್ ಯಾವುದು ಅಂತ ನೀವು ನೋಡಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಬನ್ನಿ ಹೋಗೋಣ. ಹಾಗೆ ಹೋಗ್ತಾ ದಾರಿಯಲ್ಲಿ ನನ್ನ ಕ್ವಿಕ್ ಹೇರ್ ಕಟ್ ಅನ್ನ ಮುಗಿಸಿ ನಾನು ನನ್ನ ಫ್ರೆಂಡ್ ಇಬ್ರು ಬಸ್ ಬರೋ ತನಕ ಕಾಯ್ದು ಬಸ್ ಹತ್ಕೊಂಡು ನಮ್ಮ ಡೆಸ್ಟಿನೇಷನ್ ತಲುಪಿದ್ವಿ. ಅಲ್ಲಿ ನ್ಯೂ ಇಯರ್ ಪ್ರಿಪ್ರೇಷನ್ಸ್ ತುಂಬಾನೇ ಜೋರಾಗಿ ನಡೀತಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಜನ ನೋಡಿ ನಮ್ಗೆ ಆಕ್ಚುಲಿ ಶಾಕ್ ಆಯ್ತು. ಅಂಡ್ ನಾನು ನಿಮಗೆ ತೋರಿಸ್ಬೇಕಿದ್ದ ಪ್ಲೇಸ್ ಬಂದು ಸಬ್ವೇ ಶಾಪಿಂಗ್. ಎಸ್, ನಾವಿದನ್ನ ಇಲ್ಲಿ ಟನಲ್ಸ್ ಅಂತ ಕರಿತೀವಿ. ಆಲ್ಮೋಸ್ಟ್ ಝೆಂಗ್ಝೋ ಅಲ್ಲಿರೋ ಎಲ್ಲಾ ಗರ್ಲ್ಸ್ನು ಅಟ್ರಾಕ್ಟ್ ಮಾಡುವಂತ ಪ್ಲೇಸ್ ಇದು. ಹಾಗೆ ನೆಕ್ಸ್ಟ್ ಡೇ ನ್ಯೂ ಇಯರ್ ಇದ್ದಿದ್ರಿಂದ ನಾನು ನನ್ನ ಫ್ರೆಂಡ್ ಇಬ್ರು ನ್ಯೂ ಇಯರ್ಗೆ ನ್ಯೂ ಜಾಕೆಟ್ ಹಾಕೊಳ್ಳೋಣ ಅಂತ ಇಲ್ಲಿ ಶಾಪಿಂಗ್ ಅಂತ ಬಂದಿದ್ವಿ. ನಿಮ್ಗೆ ಇಲ್ಲಿ ಗರ್ಲ್ಸ್ ಕಲೆಕ್ಷನ್ ಹೇಗಿರುತ್ತೆ ಮತ್ತೆ ಇಲ್ಲಿ ಟನಲ್ಸ್ ಅಲ್ಲಿ ಏನೇನ್ ಸಿಗುತ್ತೆ, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ಇವತ್ತು. ಬನ್ನಿ. ನಾವಿಲ್ಲಿ ಎಂಟ್ರಿ ಆಗ್ತಿದ್ದಂಗೆನೆ ನಮ್ ಕಣ್ಣು ಮಿನಿ ಸ್ಕರ್ಟ್ಸ್ ಮೇಲೆ ಹೋಯ್ತು. ಬಟ್ ನಾವ್ ಬಂದಿರೋದು ವಿಂಟರ್ ಜಾಕೆಟ್ ತಗೊಳ್ಳೋದಕ್ಕೆ ಅಂತ ನೆನಪು ಮಾಡ್ಕೊಂಡು ಮುಂದೆ ಹೋದ್ವಿ. ವಿಂಟರ್ ಇರೋದ್ರಿಂದ ಎಲ್ಲಾ ಕಡೆ ವಿಂಟರ್ ಕಲೆಕ್ಷನ್ಸೇ ಇತ್ತು. ಒಂದ್ ಶಾಪಲ್ಲಿ ಕೂಡ ನಮ್ಗೆ ಸಮ್ಮರ್ ಕಲೆಕ್ಷನ್ಸ್ ಕಾಣಿಸ್ಲೇ ಇಲ್ಲ. ಲಾಸ್ಟ್ ಟೈಮ್ ನಾನು ಸಮ್ಮರ್ ಅಲ್ಲಿ ಬಂದಿದ್ದಾಗ ಸಮ್ಮರ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ಈಗ ವಿಂಟರ್ ಅಲ್ಲಿ ಏನ್ ಮಾಡಕ್ಕಾಗಲ್ಲ, ಜಾಕೆಟ್ಸ್ ಹಾಕೊಳ್ಳೇಬೇಕು. ಸ್ವೆಟ್ ಶರ್ಟ್ಸ್, ವಿಂಟರ್ ಜಾಕೆಟ್ಸ್, ಫರ್ ಪ್ಯಾಂಟ್ಸ್, ಫರ್ ಜೀನ್ಸ್, ಫರ್ ಸ್ಕರ್ಟ್ಸ್, ಫರ್ ಬ್ಯಾಗ್ಸ್ ಎಲ್ಲಾನು ಫರ್ರಿಂದ ಮಾಡಿರೋದೇ ಇತ್ತು. ಅಲ್ಲಿ ಒಂದ್ ಶಾಪ್ ಅಲ್ಲಿರೋ ಸ್ಟಫ್ಸ್ ಅಂತೂ ನನ್ನ ಆ ಶಾಪ್ ಕ್ರಾಸ್ ಮಾಡೋದಕ್ಕೆ ಬಿಟ್ಟಿಲ್ಲ. ಸೊ ಒಂದ್ಸತಿ ಏನೇನಿದೆ ಅಂತ ಕಣ್ಣಾರಿಸ್ಕೊಂಡ್ ಬರೋಣ ಅಂತ ಒಳಗಡೆ ಹೋದೆ. ಈ ಶಾಪ್ ಅಲ್ಲಂತೂ ಇಯರಿಂಗ್ಸ್, ನೆಕ್ ಪೀಸಸ್ ಎಲ್ಲಾನು ತುಂಬಾನೇ ಕ್ಯೂಟ್ ಆಗಿತ್ತು. ಹಾಯ್. ಈ ಶಾಪಲ್ಲಿ ನಮ್ಗೊಂದು ಜಾಕೆಟ್ ಇಷ್ಟ ಆಗಿತ್ತು. ಬಟ್ ಅಲ್ಲಿರೋ ಪ್ರೈಸ್ಗೆ ಆ ಜಾಕೆಟ್ ವರ್ತಲ್ಲ ಅನ್ನಿಸ್ತು. ಅದಕ್ಕೆ ಆ ಜಾಕೆಟ್ನ ಮತ್ತೆ ಅಲ್ಲೇ ಇಟ್ಬಿಟ್ವಿ. ನನಗೆ ಬೇಕಾಗಿರೋ ಅಂತ ಜಾಕೆಟ್ ಸಿಗ್ತಾನೇ ಇಲ್ವಲ್ಲ ಅಂತ ಅನ್ಕೊಂಡು ಮುಂದೆ ಹೋಗ್ತಿದ್ದಂಗೆನೆ ನನ್ನ ಫೇವ್ರೆಟ್ ಶಾಪ್ ಒಂದು ನನ್ನ ಕಣ್ಣಿಗೆ ಬಿತ್ತು. ಅದೇನಂದ್ರೆ ನೇಲ್ ಆರ್ಟ್ ಸಲೂನ್. ಇಲ್ಲಿ ಇವರ ನೇಲ್ ಎಕ್ಸ್ಟೆನ್ಷನ್ಸ್, ನೇಲ್ ಆರ್ಟ್ ತುಂಬಾನೇ ಕ್ಯೂಟ್ ಆಗಿರುತ್ತೆ. ಇಲ್ಲಿ ಚೈನೀಸ್ ಗರ್ಲ್ಸ್ಗಂತೂ ನೇಲ್ ಆರ್ಟ್ಸ್ ಅಂದ್ರೆ ಎಷ್ಟು ಇಷ್ಟನೋ. ಎಲ್ಲರ ಕೈಯಲ್ಲೂ ನೇಲ್ ಎಕ್ಸ್ಟೆನ್ಷನ್ಸ್, ಕ್ಯೂಟ್ ನೇಲ್ ಆರ್ಟ್ಸ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಅಲ್ಲಿ ತಿನ್ನೋಕೆ ಅಂತ ಸಾಸೇಜಸ್, ಸ್ವೀಟ್ ಕ್ಯಾಂಡೀಸ್ ಮತ್ತೆ ಏನೋ ಸ್ವೀಟ್ಸ್ ಎಲ್ಲ ಇತ್ತು. ನಾವ್ ಅದೆಲ್ಲ ತಿನ್ನಕ್ ಆಗಲ್ಲ ಅಂತ ಮುಂದೆ ಹೋದ್ವಿ. ಮುಂದೆ ಹೋಗ್ತಾ ನಮ್ಗೊಂದು ಕ್ಯೂಟ್ ಗೇಮಿಂಗ್ ಝೋನ್ ಕಾಣಿಸ್ತು. ಇಲ್ಲಿ ಕಾಯಿನ್ಸ್ ಇಟ್ಟಿ ನಮಗ್ ಬೇಕಾಗಿರೋ ಡಾಲ್ಸ್ನ ನಾವು ಗೆಲ್ಬೇಕು. ನಾವಿಷ್ಟು ಓಡಾಡುವಷ್ಟರಲ್ಲೇ ನಮ್ಗೆ ತುಂಬಾ ಹೊಟ್ಟೆ ಹಸ್ವಾಗಿತ್ತು. ಬಟ್ ನಾವು ಒಂದ್ಸತಿ ಎಂಟ್ರಿ ಆದ್ಮೇಲೆ 1 ಕಿಲೋಮೀಟರ್ ವರ್ಗೂ ನಮ್ಗೆ ಎಕ್ಸಿಟ್ ಸಿಗೋದೇ ಇಲ್ಲ ಮೇಲೆ ಹೋಗಕ್ಕೆ. ಅದಕ್ಕೆ ಇನ್ನೂ ಸ್ವಲ್ಪ ಶಾಪ್ಸ್ ನೋಡಿ ಆಮೇಲೆ ಊಟ ಮಾಡೋದಕ್ಕೆ ಹೋಗೋಣ ಅಂತ ಅನ್ಕೊಂಡು ನಮ್ಮ ಶಾಪಿಂಗ್ ಅನ್ನ ಕಂಟಿನ್ಯೂ ಮಾಡಿದ್ವಿ. ಈ ಸ್ವೆಟ್ ಶರ್ಟ್ಸ್, ಸ್ವೆಟರ್ಸ್, ಜಾಕೆಟ್ಸ್ಗೆಲ್ಲ ಎಷ್ಟು ಪ್ರೈಸ್ ಆಗುತ್ತೆ ಅಂಡ್ ನಮ್ ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟಾಗುತ್ತೆ ಅಂತ ನೀವೇನಾದ್ರು ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ನಾನು ಶ್ಯೂರ್ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ನಿಮಗೆ ಪ್ರೈಸಸ್ ಬಗ್ಗೆ ತಿಳಿಸ್ತೀನಿ.
ಇದೇನು ನಾನ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಒಂದು ಆರ್ಡರ್ ಮಾಡಿದ್ವಿ. ಟೇಸ್ಟ್ ಏನೋ ಸ್ವೀಟ್ ಆ್ಯಂಡ್ ಸ್ಪೈಸ್ ಮಿಕ್ಸ್ ಆಗಿರೋ ಥರ ಇತ್ತು. ಸರಿ, ಹೊಟ್ಟೆ ತುಂಬುತ್ತೆ ಸ್ವಲ್ಪ ಆದರೂ ಆಚೆ ಹೋಗೋ ತನಕ ಅಂತ ತಿನ್ಕೊಂಡು ಮುಂದೆ ಹೊರಟ್ವಿ. ಮತ್ತೆ ಈ ಕ್ಯೂಟ್ ಇಯರಿಂಗ್ ಸ್ಟಾಲ್ ಒಳಗಡೆ ಹೋಗಿ ಸ್ವಲ್ಪ ಇಯರಿಂಗ್ಸ್ ಅನ್ನು ಟ್ರೈ ಕೂಡ ಮಾಡಿ ಏನೂ ತಗೊಳ್ದೆ ಹೊರಗಡೆ ಬಂದ್ಬಿಟ್ವಿ. ಇಲ್ಲಿ ನನ್ನ ಫ್ರೆಂಡ್ಗೆ ಆ ರೆಡ್ ಶೂ ಮತ್ತೆ ರೆಡ್ ಬ್ಯಾಗ್ ತುಂಬಾ ಇಷ್ಟ ಆಗಿತ್ತಂತೆ. ಅವಳು ನೆಕ್ಸ್ಟ್ ಟೈಮ್ ಬಂದಾಗ ತಗೊಂತೀನಿ ಅಂತ ಹೇಳಿ ಜಾಕೆಟ್ ಹುಡ್ಕೋಣ ಅಂತ ಮತ್ತೆ ಮುಂದೆ ಬಂದ್ವಿ. ಅಲ್ಲಿರೋ ಟೆನ್ಯಾನ್ಸ್ ಬೋರ್ಡನ್ನು ನೋಡಿ ಫೋನ್ ಕೇಸ್ ಶಾಪ್ ಒಳಗಡೆ ಹೋದ್ವಿ. ಬಟ್ ಅಲ್ಲಿರೋ ಎಲ್ಲಾ ಫೋನ್ ಕೇಸಸ್ ಕ್ಯೂಟ್ ಅಂಡ್ ಫನ್ನಿ ಆಗಿತ್ತು. ಸರಿ, ಹೊಟ್ಟೆ ಹಸ್ವಾಗ್ತಿದೆ ಇನ್ ತಡ್ಕೊಳಕ್ ಆಗ್ತಿಲ್ಲ, ಸೊ ಎಕ್ಸಿಟ್ ಕಾಣಿಸ್ತು ಅಂತ ಹೊರಗಡೆ ಬಂದ್ವಿ. ಹೊರಗಡೆ ಬರ್ತಿದ್ದಂಗೆನೆ ತುಂಬಾ ಚಳಿ ಆಗ್ತಿತ್ತು. ಅದಕ್ಕೆ ನಾವು ಒಂದೊಳ್ಳೆ ರೆಸ್ಟೋರೆಂಟ್ ಕಾಣಿಸ್ಲಿ ಅಂತ ಬೇಗ ಬೇಗ ಹೊರಡ್ತಿದ್ವಿ. ಅಂತೂ ಒಂದೊಳ್ಳೆ ಚೈನೀಸ್ ರೆಸ್ಟೋರೆಂಟ್ ಕಾಣಿಸೇ ಬಿಡ್ತು ಅಂತ ಒಳಗಡೆ ಹೋದ್ವಿ. ರೆಸ್ಟೋರೆಂಟ್ ಏನೋ ನೋಡಕ್ ಚೆನ್ನಾಗೇ ಇದೆ, ಬಟ್ ಇಲ್ಲಿ ನಾವೇನ್ ತಿನ್ಬೋದು ಅಂತ ನೋಡೋದಕ್ಕೆ ಮೆನು ಕಡೆ ಹೋದ್ವಿ. ನಾವಿಲ್ಲಿ ವೆಜೀಸ್ ಬಿಟ್ ಟೋಫು ಬೌಲ್ ಅಂಡ್ ಚಿಕನ್ ಡಂಪ್ಲಿಂಗ್ಸ್ ಆರ್ಡರ್ ಮಾಡಿದ್ವಿ. ಅದನ್ನೆಲ್ಲ ಬೇಗ ಬೇಗ ತಿಂದು ಮುಗಿಸಿ ನಾವು ಮತ್ತೆ ಶಾಪಿಂಗ್ ಹೊರಡ್ಬೇಕಿತ್ತು. ಸೊ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ನಮ್ಮ ನೆಕ್ಸ್ಟ್ ಶಾಪಿಂಗ್ ಸೆಷನ್ ಹೇಗಿತ್ತು, ನಾವು ಏನೇನು ಶಾಪಿಂಗ್ ಮಾಡಿದ್ವಿ, ಎಲ್ಲಿ ಹೋಗಿದ್ವಿ, ನಮಗೆ ಜಾಕೆಟ್ ಯಾವ ಥರ ಸಿಕ್ತು ಅಂತ ನಾನು ಪಾರ್ಟ್ 2 ಅಲ್ಲಿ ಹಾಕಿರ್ತೀನಿ. ಜೈ ಜಯನ್.